ವ್ಯರ್ಥ ಆಗಬಾರದು ಅನ್ನುವಂತ ಒಂದು ಪರಿಜ್ಞಾನ ಇದ್ರೆ ತನಿಖೆ ಮಾಡಿಸ್ಲಿ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿಯ ಸಮೀಕ್ಷೆ. ವೀಕ್ಷಕರೇ, ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈ ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ರೂಪಾಯಿ ಖರ್ಚು ತೋರಿಸಿದ್ದಾರೆ ಅಂತ. ಆದ್ರೆ ಸ್ಟಿಕ್ಕರ್ ಅಂಟಿಸಿರೋದು ಯಾರ ಕಡೆಯಿಂದ ಅಂಟಿಸಿರೋದು? ಪೌರ ಕಾರ್ಮಿಕರಿಂದ. ನೀವು ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕ್ರಮ ತಗೋತೀವಿ ಅಂತ ಹೇಳಿದಾರಂತೆ. ಅಲ್ಲಿಗೆ ಇಲ್ಲೇನು ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ರೂಪಾಯಿ ಖರ್ಚು ತೋರಿಸಿದಾರಲ್ಲ, ಇದು ಕೂಡ ಪೌರ ಕಾರ್ಮಿಕರಿಗೆ ಸೇರಿಲ್ಲ. ಪೌರ ಕಾರ್ಮಿಕರ ಬಗ್ಗೆ ಹೇಳ್ತಾರೆ, ನಾವು ಹೇಳೋದಲ್ಲ. ಮುತ್ಯಾಲಪ್ಪ ಅಂತ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ, ಅವರು ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಅನಕ್ಷರಸ್ಥರು, ಸ್ವಚ್ಛತೆ ನಮ್ಮ ಕೆಲಸ, ಆದ್ರೆ ಅಧಿಕಾರಿಗಳು ನಮ್ಮ ಕಡೆಯಿಂದ ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋದ್ರೆ ಜನ ನಮ್ಮನ್ನ ಬೈತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದು ನಾವು, ಅಧಿಕಾರಿಗಳ ಜೇಬಿಗೆ ದುಡ್ಡು. ಇದು ಪೌರ ಕಾರ್ಮಿಕ ಸಂಘಟನೆಯವರು ಮಾತಾಡ್ತಾ ಇರುವಂತದ್ದು. ಅವರೇ ನೇರವಾಗಿ ಆರೋಪ ಮಾಡ್ತಾ ಇರೋದು. ಇದಕ್ಕಿಂತ ಸಾಕ್ಷಿ ಬೇಕಾ? ಯಾಕೆ ಸರ್ಕಾರ ಇದನ್ನ ಗಂಭೀರವಾಗಿ ತಗೋತಾ ಇಲ್ಲ? ಯಾರು ಗೋಲ್ಮಾಲ್ ಮಾಡಿದ್ದಾರೆ ಅವರನ್ನ ಒದ್ದು ಒಳಗೆ ಹಾಕುವಂತ ಕೆಲಸವನ್ನ ಯಾಕೆ ಸರ್ಕಾರ ಮಾಡಬಾರದು? ಇವ್ರ ಮನೆ ದುಡ್ಡಾಗಿದ್ರೆ ಇವ್ರು ಮಾಡ್ತಿದ್ರ ಈ ರೀತಿ? ನಮ್ಮ ದುಡ್ಡು, ತೆರಿಗೆ ದುಡ್ಡು, ನಿಮಗೆ ಖರ್ಚು ತೋರಿಸೋದು, ಇವ್ರ ಜೇಬ್ ತುಂಬಿಕೊಳ್ಳೋದು. ನೋಡಿ, ಜನ ಎಚ್ಚೆತ್ಕೋಬೇಕು. ಜನರೇ ಗಮನಿಸಿ, ಈ ರೀತಿ ಅನಾಚಾರಗಳಾಗ್ತಾ ಇದೆ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಸರ್ಕಾರದವರು ಇದನ್ನ ಗಮನಿಸಬೇಕು. ಇನ್ನೊಮ್ಮೆ ಇವರ ಕಳ್ಳಾಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ವಿರೋಧ ಪಕ್ಷದವರು ಕೂಡ ಗಮನಿಸಿ, ಇದನ್ನ ನೀವು ಪ್ರಶ್ನೆ ಮಾಡಬೇಕು. ಇವರು ಬೋಗಸ್ ಸರ್ವೆಯನ್ನ ಮಾಡೋದಲ್ಲದೆ ಈ ಬೋಗಸ್ ಸರ್ವೆಗೆ ಲೆಕ್ಕ ಕೊಟ್ಟಿದ್ದಾರೆ. ಹೇಗೆ ಲೆಕ್ಕ ಕೊಟ್ಟಿದ್ದಾರೆ ಗೊತ್ತಾ? ಈ ಸಮೀಕ್ಷೆ ವಿಚಾರವಾಗಿ 2 ಕಿರುಚಿತ್ರಗಳನ್ನು ತೆಗೆದಿದ್ದಾರಂತೆ. ಯಾರು ನೋಡಿಲ್ಲ. ಏನ್ ಕಿರುಚಿತ್ರನೋ ಏನ್ ಕಥೆನೋ. ಅದಕ್ಕೆ ತೋರಿಸಿರುವ ಲೆಕ್ಕ ಎಷ್ಟು ಹೇಳಿ? 49,56,000 ಅಂದ್ರೆ 50 ಲಕ್ಷ, ಅರ್ಧ ಕೋಟಿ ಶಾರ್ಟ್ ಫಿಲ್ಮ್ಗೆ. ಇನ್ನ ಸ್ಟಿಕ್ಕರ್ಗಳಿಗೆ ಇವರು ಖರ್ಚು ಮಾಡಿರೋದು 2,61,00,000. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಮನೆ ಮುಂದೆ ಅಂಟಿಸಿರುವಂತಹ ಸ್ಟಿಕ್ಕರ್ಗಳಿದೆಯಲ್ಲ, ಲ್ಯಾಮಿನೇಟೆಡ್ ಸ್ಟಿಕ್ಕರ್ಸ್ ಅಲ್ಲ, ಒರಿಜಿನಲ್ ಹಲೋಗ್ರಾಮ್ ಇರುವಂತಹ ಸ್ಟಿಕ್ಕರ್ಗಳಲ್ಲ. ಎಂದು A4 ಸೈಜ್ ಪೇಪರ್ ಅಲ್ಲಿ ಒಂದು 3-4 ತೆಗಿಬಹುದು ಆ ಪ್ರಿಂಟ್ಗಳನ್ನ, ಅಥವಾ 2 ತೆಗಿಬಹುದು. ಆ A4 ಸೈಜ್ ಪೇಪರ್ಗೆ ಎಷ್ಟು ಬೀಳುತ್ತೆ? ನೀವು ಲಂಸಮ್ ಆಗಿ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಇಡೀ ಬೆಂಗಳೂರಲ್ಲಿ ಸ್ಟಿಕ್ಕರ್ಗಳನ್ನ ಅಂಟಿಸೋದಕ್ಕೆ ಎಷ್ಟು ಬೇಕು ದುಡ್ಡು ಅಬ್ಬಬ್ಬಾ ಅಂದ್ರೆ? ಅದಕ್ಕೆ ಇವರು ತೋರಿಸಿರುವಂತಹ ಲೆಕ್ಕ 2,61,00,000. ವೀಕ್ಷಕರೇ, ಜೆರಾಕ್ಸ್ ಕಾಪಿ ತೆಗೆದ್ರೆ 2,61,00,000 ಬೇಕಾ? ನೀವು ನಿರ್ಧಾರ ಮಾಡಿ ಇಲ್ಲಿ. ಇನ್ನ ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ಖರ್ಚು ಮಾಡಿದಾರಂತೆ. 1,75,00,000 ರೂಪಾಯಿ ಖರ್ಚು ಮಾಡೋದು ಸಾಧ್ಯನಾ? ಇವರು ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಳಸಿಕೊಂಡಿರೋದು ಪೌರ ಕಾರ್ಮಿಕರನ್ನ. ಆ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ, ನಮಗೆ ಹೆದರಿಸಿ ಬೆದರಿಸಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಮನೆ ಕಳಿಸಿದ್ದಾರೆ ಸರ್. ಬಿಬಿಎಂಪಿ ಅವರು ಸ್ಟಿಕ್ಕರ್ ಅಂಟಿಸಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ನಾವು ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋದ್ರೆ ಜನ ನಮ್ಮನ್ನ ಬೈತಾ ಇದ್ದಾರೆ. ನಾವು ಇವ್ರ ಕಡೆಯಿಂದ ಬೈಸ್ಕೊಂಡು ಕಳ್ಳರ ತರ ಹೋಗಿ ಸ್ಟಿಕ್ಕರ್ ಅಂಟಿಸೋದು, ಈ ದುಡ್ಡು ಅಧಿಕಾರಿಗಳ ಜೇಬ್ ಸೇರೋದು. ಇದನ್ನು ಹೇಳ್ತಾ ಇರೋದು ಸ್ವತಃ ಪೌರ ಕಾರ್ಮಿಕರು. 1,75,00,000 ರೂಪಾಯಿ ಖರ್ಚು ತೋರಿಸಿದ್ದಾರೆ. ವೀಕ್ಷಕರೇ, ಭಿತ್ತಿ ಪತ್ರಗಳನ್ನ ಅಂಟಿಸೋದಕ್ಕೆ 49,59,000. ಏನ್ರಿ ಇದು? ಹಗಲ್ದವರಡೆ ಅಂದ್ರೆ ಇದಕ್ಕಿಂತ ಬೇಕಾ? ಯಾರು ದುಡ್ಡಿದು? ಕೋಟಿ ದುಡ್ಡನ್ನ ಹೊಡೆದು ಇವರು ಮನೆ ಖಜಾನೆಯನ್ನ ತುಂಬ್ಕೋತಾ ಇದ್ದಾರೆ. ಎಲ್ಲ ಕೊಟ್ಟಿ ಲೆಕ್ಕ, ಕೋಟಿ ಪಂಗನಾಮ ಹಾಕ್ತಾ ಇದ್ದಾರೆ, ಬೋಗಸ್ ಸರ್ವೆ ಮಾಡ್ತಾ ಇದ್ದಾರೆ. ಇದು ತನಿಖೆ ಆಗಲೇಬೇಕು. ಬಹಳ ಗಂಭೀರವಾದಂತಹ ವಿಚಾರ. ಜನ ನಗ್ತಾರ್ರಿ ಈ ಲೆಕ್ಕನ ಕೇಳಿದ್ರೆ. ಕೋಟಿ ಲೆಕ್ಕ ತೋರಿಸ್ತಾ ಇದ್ದೀರಿ, ಜೆನ್ಯೂನ್ ಇದೆಯಾ ಒಂದಾದ್ರೂ ಇದರಲ್ಲಿ? ಸರ್ಕಾರ ಗಂಭೀರವಾಗಿ ತಗೋಬೇಕು.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಾವು ಈ ಎಲ್ಲಾ ವಿವರಣೆಯನ್ನ ನೀಡ್ತಾ ಇದ್ವಿ, ಜನರಿಗೆ ಅರ್ಥ ಆಗ್ಲಿ, ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ. ಯಾವ ರೀತಿ ಇಲ್ಲಿ ಕಳ್ಳಾಟಗಳು ನಡೀತಾ ಇದೆ ಅಂತ? ಶ್ರೀಪಾದ್, ಈಗ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೆದಕದಷ್ಟು ಕೂಡ ಸಾಕಷ್ಟು ಅನುಮಾನ ಹುಟ್ಟು ಹಾಕುವಂತಹ ಒಂದು ಅಂಶಗಳು ಕೂಡ ಹೊರಗೆ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಬಿಬಿಎಂಪಿ ಅಧಿಕಾರಿಗಳೇ ಹೋಗಿ ಬೋಗಸ್ ಸಮೀಕ್ಷೆನ ಮಾಡ್ತಾರಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗ ಬಿಬಿಎಂಪಿಯ ಪೌರ ಕಾರ್ಮಿಕರ ಮುಖಾಂತರವಾಗಿ ಹೋಗಿ ಈ ಸಮೀಕ್ಷೆ ಮಾಡ್ತಿರೋದು ಸ್ವತಃ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಿಗೆ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಖರ್ಚು ಮಾಡಿರುವಂತಹ ಲೆಕ್ಕವನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಹ ಲೆಕ್ಕ. ಒಂದು ಕಡೆ ಇವರು 3,60,00,000 ರೂಪಾಯಿ ಇದುವರೆಗೂ ಕೂಡ ಈ ಒಂದು ಸಮೀಕ್ಷೆಗೆ ಖರ್ಚು ಮಾಡಿದಾರಂತೆ. ಅಂದ್ರೆ ಆ ಒಂದು ಸ್ಟಿಕ್ಕರ್ ಗಳನ್ನ ಮುದ್ರಣ ಮಾಡೋದಕ್ಕೆ ಪ್ರತಿ ಸ್ಟಿಕ್ಕರ್ ₹2 ಖರ್ಚು ಮಾಡಿದ್ರೆ ₹5 ಅದನ್ನ ಅಂಟಿಸೋರಿಗೆ ಕೊಟ್ಟಿದ್ದಾರಂತೆ ಈ ಅಧಿಕಾರಿಗಳಿಗೆ. ಅದರ ಜೊತೆಗೆ 2 ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ₹50 ಲಕ್ಷ ಖರ್ಚು ಮಾಡಿದ್ದಾರೆ. ಅದರ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ಬಿಟ್ಟು 7 ದಿನಗಳ ಕಾಲ 14 ಆಟೋಗಳಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಜನರನ್ನ ಅನೌನ್ಸ್ ಮಾಡುವ ಮೂಲಕ ನಾವು ಜಾಗೃತಿ ಮೂಡಿಸಿದ್ವಿ ಅಂತ ಹೇಳಿ ಅದಕ್ಕೆ ₹50 ಲಕ್ಷ ಖರ್ಚು ಮಾಡಿದಾರಂತೆ. ಅಂದ್ರೆ ಇದು ಯಾವ ಲೆಕ್ಕನೂ ಕೂಡ ನಂಬೋಕೆ ಸಾಧ್ಯವಾಗದಿರುವಂತಹ ಲೆಕ್ಕವನ್ನ ಈಗ ಬಿಬಿಎಂಪಿ ಕೊಡ್ತಾ ಇದೆ. ಅದು ಕೂಡ ಇದೇ ಬಿಬಿಎಂಪಿಯರು ಬ್ಲಾಕ್ ಲಿಸ್ಟ್ ಗೆ ಹಾಕಿದಂತಹ ಒಂದು ಸಂಸ್ಥೆಗೆ ಕೊಟ್ಟಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಹ ವಿಚಾರ. ಸದ್ಯಕ್ಕೆ ಬಿಬಿಎಂಪಿಯ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋದು ಕೂಡ ಈಗ ಸಾರ್ವಜನಿಕರ ಒಂದು ಕೂಗಾಗಿರುವಂತದ್ದು. ಈ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಮೋಹನ್ ದಾಸ್ ಅವರು, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ಇದರ ಬಗ್ಗೆ ತನಿಖೆ ಮಾಡಬೇಕು. ಯಾಕಂದ್ರೆ ದುಡ್ಡು ಖರ್ಚಾಗ್ತಾ ಇದೆ, ಆದ್ರೆ ಸತ್ಯಾಂಶ ಮಾತ್ರ ಬೆಳಕಿಗೆ ಬರ್ತಾ ಇಲ್ಲ. ಸತ್ಯಾಂಶ ತೆಗೆದುಕೊಳ್ಬೇಕಾದ ಅಧಿಕಾರಿಗಳು ಪೌರ ಕಾರ್ಮಿ ಮುಖಾಂತರವಾಗಿ ಹೋಗ್ಬಿಟ್ಟು ಮನೆ ಮನೆಗೆ ಸಮೀಕ್ಷೆ ಮಾಡುತ್ತಿರೋದು ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯ ಪಡುವಂತಹ ವಿಚಾರ. ಯಾವ ಆಧಾರದ ಮೇಲೆ ಸರ್ಕಾರ ಒಳ ಮೀಸಲಾತಿ ಕೊಡ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಪೌರ ಕಾರ್ಮಿಕರನ್ನ ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟಿಸಬೇಕು, ಇಲ್ಲದೆ ಹೋದ್ರೆ ಅವ್ರನ್ನ ಕೆಲಸದ ತೆಗಿತೀವಿ ಅಂತ ಹೇಳಿ ವಾರ್ನ್ ಮಾಡ್ತಿರೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸದ್ಯಕ್ಕೆ ಇವರು ಒಂದ್ ಕಡೆ ದುಡ್ಡನ್ನ ಖರ್ಚು ಮಾಡ್ತಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಮೀಕ್ಷೆ ಮೇಲೆ ಅನುಮಾನ ಹುಟ್ಟು ಹಾಕುವಂತ ಮಾಡಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ವ್ಯರ್ಥ ಆಗಬಾರದು ಅನ್ನುವಂತ ಒಂದು ಪರಿಜ್ಞಾನ ಇದ್ರೆ ತನಿಖೆ ಮಾಡಿಸ್ಲಿ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿಯ ಸಮೀಕ್ಷೆ. ವೀಕ್ಷಕರೇ, ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ, ಈ ಸ್ಟಿಕ್ಕರ್ ಅಂಟಿಸೋದಕ್ಕೆ ₹1,75,00,000 ಖರ್ಚು ತೋರಿಸಿದ್ದಾರೆ ಅಂತ. ಆದ್ರೆ ಸ್ಟಿಕ್ಕರ್ ಅಂಟಿಸಿರೋದು ಯಾರ ಕಡೆಯಿಂದ ಅಂಟಿಸಿರೋದು? ಪೌರ ಕಾರ್ಮಿಕರಿಂದ. ನೀವು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕ್ರಮ ತಗೋತೀವಿ ಅಂತ ಹೇಳಿದಾರಂತೆ. ಅಲ್ಲಿಗೆ ಇಲ್ಲೇನು ಸ್ಟಿಕ್ಕರ್ ಅಂಟಿಸೋದಕ್ಕೆ ₹1,75,00,000 ಖರ್ಚು ತೋರಿಸಿದಾರಲ್ಲ, ಇದು ಕೂಡ ಪೌರ ಕಾರ್ಮಿಕರಿಗೆ ಸೇರಿಲ್ಲ. ಪೌರ ಕಾರ್ಮಿಕರ ಬಗ್ಗೆ ಹೇಳ್ತಾರೆ, ನಾವು ಹೇಳೋದಲ್ಲ. ಮುತ್ಯಾಲಪ್ಪ ಅಂತ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ, ಅವರು ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಅನಕ್ಷರಸ್ಥರು, ಸ್ವಚ್ಛತೆ ನಮ್ಮ ಕೆಲಸ, ಆದ್ರೆ ಅಧಿಕಾರಿಗಳು ನಮ್ಮ ಕಡೆಯಿಂದ ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋದ್ರೆ ಜನ ನಮ್ಮನ್ನ ಬೈತಾ ಇದ್ದಾರೆ.